ನನಗೆ ನೀನೇ ಗಂಡನೆಂದಾಡುವಯ ಎಲೈ ಬಂಡ ಸಹಜವಾಗಿ ಆಡುವುದಲೇ ಷಂಡ ಬಳಿರೇ ಗಂಡು ಗಲ್ಲಿಗಳೆಂಬ ಜಗದ್ ಬಂಡರನ್ನು ರಣಮಂಡಲದೊಳ್ಮಂಡೆಯನ್ನು ಭೂಮಂಡಲದಿ ದಿಂಡಗೆಡುವ ಚಂಡ ಪ್ರಚಂಡ ಅರಿತಿ ಮಿರಿ ಮಾರ್ಥಂಡ ಭುಜೋ ಬಳರ್ದಂಡನ ಮುಂದೆ ಕಂಡ ಹಾಗೆ ಬಗಳಾಡಿದರೆ ನಿನ್ನ ನಾಲಿಗೆಯನ್ನು ಸರ್ರನೆ ಸಿಡಿಬಿಡುವೆ. ನಿನ್ನೆಂದೇನಾಗುವುದೇ ಭಂಡ ಗಂಧರ್ವ ಇಲೇ ಷಂಡ ಇದೇ ಹದಮ ಪುತ್ರೇಶ್ವರನು ಮೆಚ್ಚುವಂತೆ ನಿನ್ನ ಪಕ್ಕೆಲುಬುಗಳ ಚಟನೆ ಮುರಿದು ಕಟನೆ ಕಡಿದು ಈ ಭೂಮಂಡಲಕ್ಕೆ ಉದುರಿಸಿ ಬಿಡುವೆನು ನೋಡು. ಎಲೆ ಭ್ರಷ್ಟ ಎಲೆ ಹದಮ ಕುರುಮಂಡಲೇಶ್ವರನ ಮಂದಿರದ ಮುಷ್ಟಾನ್ನವನ್ನುಂಡು ಬಂಡು ಬಾಳುವ ಬಂಡನು ನೀನಲ್ಲವೇ? ಭಾನುಮತಿ ಭೂಮಂಡಲೇಶ್ವರನಾದ ಚಿತ್ರಸೇನನು ಬಂಡನಾಗುವನೇನೋ ಷಂಡ? ಹೌದಲೇ ಹದಮ ಎಲೆ ಬಂಡಕರ್ಣ ಗಂಧರ್ವ ನೀನು ಅಂತ ಗಂಡು ಗಲಿ ಆದರೆ ರಣಮಂಡಲದಲ್ಲಿ ಎನ್ನ ಕೂಡ ಸಮದಂಡಿಯಾಗಿ ನಿಂತು ಯುದ್ಧವ ಮಾಡು. ಇಲೈ ಹದಮ ಬಳಿರೇ ತ್ರಿಲೋಕ ವಿಕ್ರಮನನ್ನು ಲಕ್ಷ್ಯಕ್ಕೆ ದಾಖಲೆ ಆಲಸ್ಯ ಮಾಡುವ ಮೂರ್ಖ ಮಾಡದಿರು ಎನ್ನೋಳು ತರ್ಕ. ಬಳಿರೇ ಬಂಡ ಗಂಧರ್ವ ಭಾನುಮತಿ ನಿನ್ನಂತಾದಮನ್ನು ಕೂಡ ಕದನ ಮಾಡುವುದು ಸರ್ವದಾ ಎನ್ನಗೆ ಸರಿ ಹೋಗುದ. ಏ ಮೂರ್ಖ ಯಾವಕ್ಕೂ ಸರಿ ಹೋಗದ. ಇಲೇ ಭಂಡ ಸೇವಕ ಇಲ್ಲಿ ಪುಂಡಕರ್ಣನೇ ನಿನ್ನೊಡನೆ ಎನ್ನಗೆ ಯುದ್ಧ ಮಾಡುವುದಕ್ಕೆ ಎನ್ನ ಭೂಷಣವಾಗದು. ಏಕೆಂದರೆ ಅಷ್ಟದಿಕ್ಪಾಲಕರು ಸಹಿತವಾಗಿ ಸ್ವರ್ಗಕ್ಕೆ ಅಧಿಪತಿಯಾದ ದೇವೇಂದ್ರ ನಂಬರ ಹೇಳಲೇ ಸಂಘ ಇದೇ ಅದಮ ಇಲ್ಲಿ ಮೂರ್ಖ ಧೂರ್ತ ಮತ್ತೊಮ್ಮೆ ಬಾಯಿ ಎತ್ತಿದರೆ ನಿನ್ನ ದುಷ್ಟ ನಟ್ಟಗಾಗಲಿಕ್ಕಿಲ್ಲ ಹುಚ್ಚ. ಇನ್ನೊಮ್ಮೆಯಿಂದ ಇಂಥ ಕೀಳು ಮಾತುಗಳನ್ನು ಉಚ್ಚರಿಸಿದರೆ ನಿನ್ನ ಪಕ್ಕೆಲುಬುಗಳನ್ನು ಹುಚ್ಚು ನೂರಾದವ. ಎಚ್ಚರದಿಂದ ಮಾತನ್ನಾಡಲೇ ಭ್ರಷ್ಟ ತೂ ಪರಮ ಪಾಪಿಷ್ಟ. ಎಲ್ಲ ದ್ರೋಹಿಯಾದ ಕರ್ಣ ನೀನಾವ ದೊಡ್ಡ ಸಂಪನ್ನ. ಇಲ್ಲೇ ಭಂಡ ಗಂಧರ್ವ ನೀನ್ಯಾವ ದೊಡ್ಡ ಸಂಪನ್ನ. ಧರ್ಮಿಷ್ಠರಾದ ಪಾಂಡವರೊಳು ವೈರಾತ್ಮಂ ತೊಟ್ಟು ದುಷ್ಟನಾದ ಕೌರವನ ಅರಮನೆಯಲ್ಲಿ ಸೇರಿ ನೀವು ಅವನ ಸೇವಾ ವೃತ್ತಿಯಲ್ಲಿ ಒತ್ತುಗಳೆಯುತ್ತಿರುವ ಆಚಾರಕ್ಕೆ ತಕ್ಕಂತೆ ಮಾತನಾಡುತ್ತಿರುವೆಯಾ? ಸಹಜವಾಗಿ ಮಾತನಾಡುವಲೇ ಮೂರ್ಖ ಎಲೆ ಅದಮ ನೀಚನಾದ ಕುರುವಲ್ಲಭನಿಗೆ ವೈಶ್ಯರಾದ ಬಲ್ಲಿದ ಗಾಂಧರ್ವರು ಅಡ್ಡ ಬಂದು ಬಿಡಿಗೆ. ಹೌದಲೇ ಷಂಡ ಎಲೆ ಕೂಳ ಎಲೆ ಭಂಡ ಈ ಸ್ಥೂಲ ಅಪರಾಧವನ್ನು ಇಷ್ಟಕ್ಕೆ ಮನ್ನಿಸಿರುವೆನೋ ಮತ್ತೊಮ್ಮೆ ಇಂಥ ಮಾತನಾಡಿದರೆ ಕೌರವರ ತಂಟೆಯಂ ಬಿಡಿಸಿ ಮೀನು ಹಿಡಿಯುವ ಪೆಂಟೆಯಂ ತೋರಿಸುವೆನ ನೋಡು ಹುಚ್ಚ. ಬಹು ಎಚ್ಚರದಿಂದ ಮಾತನ್ನಾಡು. ಕೈಲಾದರೆ ಯುದ್ಧವ ಮಾಡು, ಇಲ್ಲವೇ ಈ ರಣರಂಗವನ್ನು ಬಿಟ್ಟು ಹೋಡ. ಭಂಡ ಗಂಧರ್ವ ಮಬ್ಬು ಮನುಜನೇ ಅತಿ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲುವಂತನಾಗುವುದಮ ಮೋರನ್ನ ಪರಾಕ್ರಮ. ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲು. ಕುನ್ನೆ ಸೇರಿಸುಡುವೆ ನಿನ್ನ. ಈಕೋ ಕರ್ಣ ಶಕುನಿಯರಂ ಜಯಿಸಿದನು. ಕುರುಮಂಡಲೇಶ್ವರನೊಬ್ಬನೇ ಉಳಿದಿರವನು. ಇಲ್ಲ ಸಾರಥಿ ಬಹುದಿ. ಆದ್ದರಿಂದ ಭಕ್ತ ಜನ ಪ್ರೇಮಿಯಾದ ಸದಾಶಿವನ ಅಘೋರ ಸ್ತೋತ್ರವ ಮಾಡಿ ಮಾಯಾ ಜಲವಂಬೇಸಿ ಶಾರ್ದೂಲ ಬಲ್ಕಾದಿ ದುಷ್ಟ ಮಗಗಳನ್ನು ಸೃಷ್ಟಿಸಿ ಆ ಭ್ರಷ್ಟ ಕೌರವನ ಸೆರೆಯ ಮಿಡಿವನು ನೋಡು ಸಾರಥಿ. ಅತಿ ಜಾಗ್ರತೆ. ಬಹುದಿ
ಒತ್ತು ಮಾಡ್ಬೇಡ್ರಿ ಟೈಮ್ ಆಯ್ತು. ನನಗಿರುವುದು ಗರ್ವ, ನಿನಗೆ ಗೊತ್ತು ನನ್ನ ಪರ್ವ. ಪಟವೀಶ್ವರೊಡನೆ ಅಡ್ಡಿ ಇಲ್ಲದ ಬಿಡಿ ನುಡಿಲಿಕ್ಕೆ ನಿನ್ನ ನಾಲಿಗೆ ಬಲು ಉದ್ದವಾಯಿತಲೇ ಹದಮ. ಸಹಜವಾಗಿ ಉದ್ದವಾಗಿರುವುದು ಇಲೇ ಕುಂದಿಖೋರವ, ಏ ಭಂಡ, ಇಲೇ ಚಂಡ, ನಿನ್ನ ಗುಂಡಿಗೆ ಮೆಡಗಿಸಿ ಇಂಡು ಭೂತಗಳಿಗೆ ಆಹುತಿ ಹಾಕದಿದ್ದರೆ ಪಂಥವುಳ್ಳ ಕೌರವನೆಂಬ ನಾಮವೇ ತಕ್ಕಲಾಗಮ. ಮುಂದೆ ಈ ಅದಮ್ಮನ ಮಿಡಿದು ನಮ್ಮ ಹಸ್ತಿನಾವತಿಯ ನರ್ತಕೀರಲ್ಲಿ ಸೇರಿಸಿತು. ಎಲೈ ದುರಳನಾದ ಕೌರವ, ಎಲೆ ಭಂಡಗಂಧರ್ವ, ಇಲಿಯ ಪಂಥವ ಹುಲಿಯ ಮುಂದೆ ಸಫಲವಾಗುವುದೇ, ಗರುಡನ ಮುಂದೆ ಸರ್ಪವು ನಿಲ್ಲುವುದೇ, ನೀನು ಎನ್ನಡ ಸಮದಂಡಿಯಾಗಿ ನಿಲ್ಲಬಹುದೇ? ಷಂಢ, ನಿನ್ನ ಬಿಲ್ಲಿನ ಪ್ರತಾಪವನ್ನು ಎನ್ನ ಮುಂದೆ ತೋರಬರವೆಯಾ? ಇಲಿ ಮೂರ್ಖ, ಎಲೆ ಭ್ರಷ್ಟ, ನಿನ್ನ ಬಿಲ್ಲಿನ ಪ್ರತಾಪಕ್ಕೆ ನನಗೆ ಕಿಂಚತ್ತಾದರೂ ಭಯವಿಲ್ಲ. ಈಕೋ ನಿನ್ನ ಬಾಣಗಳು ಎನ್ನ ಹಲ್ಲುಗಳ ಮಸೆಯುವ ಸಣ್ಣ ಹುಲ್ಲು ಕಡ್ಡಿಯ ಸಮಾನವಾಗುವವು. ಎಲೆ ಹದಮ, ಎಲೆ ಷಂಡಗಂಧರ್ವ, ಎಲೆ ವಿಶ್ವಾಸಘಾತಕ, ಇಂದಕ್ಕೆ ಬಾಲಕ ನಿರ್ವಾಗ ಭೀಮನನ್ನು ಆಟವಾಡುವುದಕ್ಕೆ ಕರೆದೊಯ್ದು ಅವನ ಊಟದಲ್ಲಿ ವಿಷವನ್ನು ಬೆರೆಸಿ ಉಣಿಸಿದಿ. ಅವನು ಭೀಮನ ಮೂರ್ಛೆ ಹೋದ ಮೇಲೆ ಅವನ ಕೈ ಕಾಲುಗಳನ್ನು ಕಟ್ಟಿ ನದಿಯೊಳಗೆ ಹಾಕಿ ಬಂದಿದ್ದು ಯಾರಿಗೆ ಗೊತ್ತಿಲ್ಲವೆಂದು ತಿಳಿದಿರುವೇನೋ? ಎಲೆ ಷಂಡ, ಕುಲ್ಲ, ಇದು ಹಾಗಿರಲಿ, ಇಂದಕ್ಕೆ ದ್ರೌಪದಿಯ ಸ್ವಯಂವರದಲ್ಲಿ ಬಿಲ್ಲು ಎತ್ತಲಾರದ ತೊಡೆಯ ಮೇಲೆ ಹಾಕಿಕೊಂಡು ಬಿದ್ದಾಗ ತೊಡೆಯ ಮೇಲೆ ಹಾಕಿಕೊಂಡು ಬಿದ್ದವನು ನಾನು ಅಥವಾ ನೀನು? ಲೇ ಕುಲ್ಲ, ಆವಾಗಿನ ಸುದ್ದಿ ಹೀಗೆ ತಕ್ಕೆ ಇದೇ ಬಂಡ ಆಗಿನ ಸುದ್ದಿ ಹೀಗೆ ಹೇಳುವುದಕ್ಕಾಗಿ ಈ ಪಾಂಡು ವಿಜಯ ನಾಟಕ ನಡೆಸಿರುವುದು. ಎಲೈ ಮೂರ್ಖ, ಇದು ಹಾಗಿರಲಿ, ಎಂದಕ್ಕೆ ಆದಿಶೇಷನು ನಿನ್ನ ಹೆಂಡತಿಯಾದ ಭಾನುಮತಿಯನ್ನು ಗಾಜಿನ ಕಂಬಕ್ಕೆ ಕಟ್ಟಿ ನಿನ್ನ ಕಣ್ಣ ಮುಂದೆ ಸಂಭೋಗ ಮಾಡುತ್ತಿರುವಾಗ ತೋರಲಾರದ ಪ್ರತಾಪವನ್ನು ಈಗೇನು ತೋರಬರುವ ಕೊರವ? ಭಂಡಗಂಧರ್ವ, ಕಂಡ ಕಣ್ಣಂತೆ ಬೊಗಳದರೆ ನಿನ್ನ ಭುಜದ ಮೇಲೆ ನಿನ್ನ ತಲೆ ಇರಲಾರದಂತ ಈ ನನ್ನ ಗದರ್ದಂಡದಿಂದ ಕೊಚ್ಚಿ ಬಿಡನು. ಅದು ನಿನ್ನಿಂದಾಗದು ಮೂರ್ಖ. ಎಲೆ ಭಂಡಗಂಧರ್ವ, ಎಲೆ ದುಷ್ಟ ಕೌರವ, ಮದವೇರಿದ ನಾಯಿಯಂತ ಬೊಗಳಿದರೆ ನೀನು ಬೊಗಳದಕ್ಕೆ ಅಂಜುವುದಕ್ಕೆ ನಾನೇನು ನಿನ್ನ ಮಂತ್ರಿ ಎಂದುಕೊಂಡಿದ್ದೇನ? ಇದೇ ಷಂಡ, ನಿನ್ನಿಂದಾಗದು ಮೂರ್ಖ. ಲೇ ಹದಮ, ಇಲೇ ಮೂರ್ಖ, ಇದು ಎಂತ ದೊಡ್ಡತನ ಇಕೋ ಎನ್ನ ಮತ್ಸ ಸ್ವರೂಪವಾದ ಬಾಣದ ಪ್ರಹಕ್ಕೆ ತುರ್ತಾಗಿ ವ್ಯಕ್ತವಾಗಿ ಸಾಯಬೇಡಲೇ. ಅದು ನಿನ್ನಿಂದಾಗದು ಮೂರ್ಖ. ಈ ದಾತ್ರಿಯ ಪೃಥ್ವಿ ತರಲು ಮೆಚ್ಚುವಂತೆ ನಿನ್ನ ಮುಖಕ್ಕೆ ಕಪ್ಪು ಸೋರಿನು ಪಾಮರ ಸೋರಿಸಿ ಬಿಡುವೆನು ನಿನ್ನ ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲು ಕೌರವ, ಹೊಡಗಿಸಿ ಬಿಡುವೆ. ಅದು ನಿನ್ನಿಂದ ಆಗದಲೇ ಭಂಡ. ಶರಣಪ್ಪ ಮುಳುವಳ್ಳಿ ಈರಣ್ಣ ಕ್ಯಾಂಪು 5 ಬೆಲೆ ಕಡಗವನ್ನು ಬಹುಮಾನ ಕೊಡ್ತಾರೆ. ಬಹುಮತಿ
ಬಾಬುಜಿ ಬಳಿ ಬಳಿ ರೇ ಎಲ್ಲ ಈ ಸಾರಥೆ ಮದ್ದಳೆ ಬಾಬುಜಿ ಈ ಕುಲ್ಲ ಕೌರವನನ್ನು ಪಿಡಿದು ಇವನ ಕರಚರಗಳನ್ನು ಬಂಧಿಸೋ ಆಳವ ಎಲೆ ಈ ಕುಲ್ಲ ನಿನ್ನ ಬಲ್ಲಿದ ಪೌರುಷವಲ್ಲ ನಲ್ಲೆಯರಂತೆ ಎನ್ನನ್ನು ನೋಡಿದರೆ ಫಲವಿಲ್ಲ ಕರಚರಗಳ ಬಂಧಿಸಿರುವನಲ್ಲ ಎಲೆ ಮೂರ್ಖ ಸೊಲ್ಲಿಗೆ ಎನ್ನ ಮರಿಸಿ ಬೇಡಿಕೊಳ್ಳುವ ಹೊತ್ತು ಬಂದಿದಲ್ಲ ನಿನ್ನ ಗತಿ ಹೀಗಾಯ್ತಲ್ಲ. ಗಂಡು ಗಲಿಬೋ ಮಂಡಲಾಧಿಪನೆಂಬ ನಿನ್ನ ಸೊಲ್ಲು ಎಲ್ಲಿ ಅಡಗಿತು ಇಲ್ಲೇ ಮೂರ್ಖ ನಿನ್ನ ಬಿಲ್ಲು ಬತ್ತಳಿಕೆಗಳು ಎತ್ತ ಹೋದವು ನಿನ್ನ ಕಷ್ಟವನ್ನು ಪರಿಹರಿಸುವರು ಯಾರಿರುವರೋ ಪೃಥ್ವಿಪತಿ ಎಷ್ಟು ಪೌರುಷದ ಮಾತನ್ನಾಡುತ್ತಿದ್ದೆ ಇಲ್ಲೇ ಶಂಡ ನಮ್ಮ ಶಿವಲಿಂಗದ ದೇವಾಲಯವನ್ನು ಹಾಳು ಮಾಡಿದೆಯಲ್ಲ ನಿಮ್ಮಪ್ಪನು ಕಟ್ಟಿಸಿದ್ದನೇ ಹೇಗೆ ಇವನ ನೋಡಿದರೆ ಇವನ ರುಂಡವಂ ಎನ್ನ ಖಡ್ಗದಿಂದ ಚಟ್ಟನ ಕಡಿದು ತಟ್ಟನ ಎಳೆದೊಯ್ದು ನಮ್ಮೂರ ಅಗಿಸಿ ಬಾಗಲೇ ಕಟ್ಟಿಬಿಡದೆ ಇಲ್ಲಿ ಬಂಡ ಎಮ್ಮಯ ವನವನ್ನು ಹಾಳು ಮಾಡಿಬಿಟ್ಟು ಅದಕ್ಕಾಗಿ ಬಂದಿರುವುದು ಬಳಿ ಬಳಿ ಈ ಸಾರಥೆ ಈ ಕುಲ್ಲ ಕೌರವನನ್ನು ಹಿಡಿದು ಎನ್ನ ರಥಕ್ಕೆ ಬಂಧಿಸು ಇಂದ್ರ ಲೋಕದ ಹಾದಿಯನ್ನು ಹಿಡಿಸು ಸಾರಥಿ ರಥವನ್ನು ಬಿಡದಿ ಜಾಗ್ರತೆ ಬಳಿ ಬಳಿ ಎಲ್ಲ ಈ ಸಾರಥೆ ಬಾಬುಜಿ ಈ ಸ್ತ್ರೀಯಳು ದಾರಾಗಿರಬಹುದು ಆದ್ಯಂತ ಪೋಯಪ್ಪ ಓಹೋ ಆ ಕೆಟ್ಟ ಕೌರವನ ಸತಿ ಭಾನುಮತಿ ಆಗಿರಬಹುದೇ ನಮೋ ನಮೋ ಎಂಬ ಕರಗಳನ್ನು ಮುಗಿದು ಇಲ್ಲಿಗೆ ಬಂದಿರುವ ಕಾರಣವೇನಮ್ಮ ಆಹೋ ಅಣ್ಣನಾದ ಚಿತ್ರಸೇನ ಅಮ್ಮ ಭಾನುಮತಿ ಇಲ್ಲಿಗೆ ಹೇತಕ್ಕಾಗಿ ಬಂದನೆಂದು ಕೇಳಿದೆಯಾ ಹೌದಮ್ಮ ಭಾನುಮತಿ ಎನ್ನ ಪತಿಯನ್ನು ನೀನು ಬಂಧಿಸೋದಕ್ಕೋಸ್ಕರ ನಾನು ಇಲ್ಲಿಗೆ ಬರೋಣವಾಯಿತು. ನಿನ್ನ ಗಂಡನು ಅಂತ ಕೆಲಸ ಮಾಡಿರೋನು ಅದಕ್ಕೆ ಅವನ ಕರಚರಗಳನ್ನು ಬಂಧಿಸಿರುವನು ಅಣ್ಣಯ್ಯ. ಅಮ್ಮ ಭಾನುಮತಿ ಹಾಗಾದ್ರೆ ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು. ಚಿತ್ರಸೇನನೇ ನಿನಗೆ ವಂದನೆ, ಚಿತ್ರಸೇನನೇ ನಿನಗೆ ವಂದನೆ. ಎನ್ನ ಪತಿಯು ಮಾಡಿದ ತಪ್ಪು ತಿಳಿಸಬೇಗನೆ, ತಿಳಿಸಬೇಗನೆ ಅಮರ ಸೇತನೆ. ಚಿತ್ರಸೇನನೇ
ಗಂಧರ್ವರಾಯದ ಚಿತ್ರಸೈನ್ಯ. ಅಮ್ಮ ಭಾನುಮತಿ, ಎನ್ನ ಪತಿಯನ್ನು ಚಂಡಿಯನ್ನು ಕಟ್ಟಿವೆಯಲ್ಲ. ಹೌದಮ್ಮ ಭಾನುಮತಿ. ಆದ್ದರಿಂದ ನನ್ನ ಪತಿಯ ಸೆರೆಯನ್ನು ಬಿಡು ಎಂದು ನಿನಗೆ ಕರ ಮುಗಿದು ಬೇಡಿಕೊಳ್ಳ. ನಿನ್ನ ಪತಿಯ ಸೆರೆಯನ್ನು ಬಿಡು ಎಂದು ಬೇಡಿಕೊಳ್ಳವೆಯಲ್ಲ, ಇದು ನಿನಗೆ ತರ ಅಲ್ಲ. ಗಂಧರ್ವರಾಯ ಮುಗಿಯುವ ನಿನಗೆ. ಅಮ್ಮ ಭಾನುಮತಿ, ಗಂಧರ್ವರಾಯ ಕಿನ್ನಳಾಗಿ ದೈನೋಕ್ತಿಗಳಿಂದ ಶರಗೊಡ್ಡಿ ಕೌರವನ ಸೆರೆಯಂಬಿಡಗಡೆ ಮಾಡೆಂದು ಬೇಡಿಕೊಳ್ಳವೆಯಾ? ನಿನ್ನ ಪತಿಯು ಮಾಡಿದ ದುಷ್ಟತ್ವಕ್ಕೆ ತಕ್ಕ ಪ್ರಾಯಶ್ಚಿತ್ತ ಮಾಡಿದ ಬಳಿಕ ಬಿಡುವನಲ್ಲದೆ. ಅಮ್ಮ ಭಾನುಮತಿ, ಗಂಧರ್ವರಾಯ ತತ್ಕಾಲಕ್ಕೆ ಮಾತ್ರ ಬಿಡುವುದು ಸಾಧ್ಯವಿಲ್ಲಮ್ಮ. ಕುರುಪತಿ ಸತಿಯಾದ ಭಾನುಮತಿ ಋತಯನ್ನು ಯಾತಕ್ಕೆ ಅಣ್ಣಯ್ಯ. ಅದೇನು ಸವಿಸ್ತಾರವೇ ಅಮ್ಮ ಭಾನುಮತಿ? ನಾವಂತೂ ಮಾನವರ, ನೀವಂತೂ ದೇವತರ. ನಾವಂತೂ ಮಾನವರ, ನೀವಂತೂ ದೇವತರ. ನಮಗೂ ನಿಮಗೂ ಯುದ್ಧವ ಮಾಡಿ ಜಯಿಸಲಾರೆವೋ, ಜಯಿಸಲಾರೆವೋ. ತಿಳಿದು ನೋಡನೆ ಚಿತ್ರಸೈನ್ಯನೇ ನಿನಗೆ ವಂದನೆ. ಚಿತ್ರಸೈನ್ಯನೇ ನಿನಗೆ ವಂದನೆ. ಚಿತ್ರಸೈನ್ಯನಾದ ಗಂಧರ್ವಯ, ಅಮ್ಮ ಭಾನುಮತಿ, ಎನ್ನ ಪತಿಯ ಸೆರೆಯನ್ನು ಬಿಡು ಎಂದು ನಾನು ನಿನ್ನ ಪತಿಯ ಸೆರೆಯನ್ನು ಬಿಡೆಂದು ಬೇಡಿಕೊಳ್ಳವೆಯಲ್ಲ, ಇದು ನಿನಗೆ ತರವಲ್ಲ. ಧರ್ಮಜ. ಎಂದಕ್ಕೆ ಸತಿ ಸಾವಿತ್ರಿ ದೇವಿಯನ ಧರ್ಮ ಮೊದಲು ತನ್ನ ಗಂಡನ ಪ್ರಾಣವನ್ನೇ ಬಿಡಿಸಿಕೊಂಡವಲ್ಲ. ನಮ್ಮ ರಣವನ್ನು ಹಾಳು ಮಾಡುವ ಕಾಲದಲ್ಲಿ ನಿನ್ನ ಗಂಡನಿಗೆ ನೀನು ಹತಕ್ಕೆ ನೀನು ಹೇಳಲಿಲ್ಲ. ಗಂಧರ್ವರಾಯ, ಅಮ್ಮ ಭಾನುಮತಿ, ನೀವು ದೇವತರು, ನಾವು ಮಾನವರು. ನಾವು ದೇವತರು, ನೀವು ನರ ಮನುಷ್ಯರೆಂದು ಅದು ಈ ಮೂರ್ಖರಿಗೆ ಯಾತಕ್ಕೆ ತಿಳಿಯಲ್ಲ ಭಾನುಮತಿ? ನಾನು ನಿನ್ನ ಮಗಳೆಂದು ತಿಳಿದು, ನಿನ್ನ ಮನದಲ್ಲಿ ನಿನ್ನ ಮಗಳೆಂದು ತಿಳಿದು ನನ್ನ ಮುತ್ತೈದ ತನವನ್ನು ಉಳಿಸು. ಗಂಧರ್ವರಾಯ ಮುಗಿಯುವ ನಿಂಗೆ ಕೈಯ. ಅಮ್ಮ ಮತಿಹೀನಳಾದ ಭಾನುಮತಿ, ನಿನ್ನ ಗಂಡನ ಬಿಡುವುದಕ್ಕೆ ನನಗೆ ಅಧಿಕಾರವಿಲ್ಲ. ಭಾನುಮತಿ, ಅಣ್ಣಯ್ಯ, ನೀನು ಎನ್ನಂ ಕೇಳುವುದು ತರವಲ್ಲ. ನಿನ್ನ ಗಂಡನ ಬಿಟ್ಟರೆ ಇವನಿಗೆ ಮಾಡುವ ಶಿಕ್ಷೆ ದೇವೇಂದ್ರನು ನನಗೆ ಮಾಡುವನಲ್ಲ. ಅಮ್ಮ ಭಾನುಮತಿ, ಅಣ್ಣಯ್ಯ, ಆದ್ದರಿಂದ ಈ ಕೆಟ್ಟ ಗುಣವುಳ್ಳ ಕೌರವನನ್ನು ಬಿಡಲಾರೆ ನಮ್ಮ ಮಗಳೇ. ನಿನಘಾತಕ್ಕೆ ಈ ರಗಳೇ ಸುಮ್ಮನೆ ನೀನು ದರೆಯೊಳಗಿದ ಅಮ್ಮನಲ್ಲ. ನಮ್ಮ ವನವು ಹಾಳು ಮಾಡಿದನಲ್ಲದೆ ವನಪಾಲಕರಿಗೆ ಅಪಮಾನ ಮಾಡಿ ನಮ್ಮೋರು ಕಾಲು ಕೆರೆದು ಕಲಹಂ ತೆಗೆದನಲ್ಲ. ಅಮ್ಮ ಭಾನುಮತಿ, ಅಣ್ಣಯ್ಯ, ಎಷ್ಟು ಮಾತ್ರಕ್ಕೆ ಹೀನರ ಹದಮನನ್ನು ಬಿಡುವುದಿಲ್ಲ ಖಂಡಿಯ ಭಾನುಮತಿ. ಕೆಟ್ಟ ಕುರುಪತಿ. ದರೆಯೊಳ ಮ್ಯಾರೆಯುವ ವರವಿಗೆ ನಾನು. ದರೆಯೊಳ ಮ್ಯಾರೆಯುವ ವರವಿಗೆ ನಾನು. ನಿನ್ನಯ ನಡತೆಯನ್ನು ಮೆಚ್ಚಲಾರನ, ಮೆಚ್ಚಲಾರನ ನಿನ್ನ ನಡತೆಯನ್ನು. ಚಿತ್ರಸೈನ್ಯನೇ ನಿನಗೆ ವಂದನೆ. ಚಿತ್ರಸೈನ್ಯನೇ ನಿನಗೆ ವಂದನೆ. ಅಣ್ಣಯ್ಯ, ಅಮ್ಮ ಭಾನುಮತಿ, ಎನ್ನ ಕಾಂತನಿಗೆ ಕೊಡಬಾರದ ಕಷ್ಟವನ್ನು ಕೊಟ್ಟಿರುವೆ. ನನ್ನ ಗಂಡನ ಮಾನ ಮರ್ಯಾದೆಯನ್ನು ತೆಗೆದಿರುವೆ. ಅಮ್ಮ ಭಾನುಮತಿ, ಅಣ್ಣಯ್ಯ. ನನಗೆ ಹೇಳಬೇಡ ಈ ನೀತಿ. ಬೆಲ್ಲದ ಕಟ್ಟೆಯನ್ನು ಕಟ್ಟಿ ಬೇವಿನ ಬೀಜವನ್ನು ಬಿತ್ತಿದರೆ ಅದರ ವಿಷಯ ಹೋಗಬಲ್ಲದೆ. ಅದರಂತೆ ಇವನಿಗೆ ಎಷ್ಟೇ ಶಿಕ್ಷೆ ಕೊಟ್ಟರು ಜ್ಞಾನವು ಪ್ರಕಾಶಿಸುವುದೇ ಭಾನುಮತಿ. ಅಣ್ಣಯ್ಯ, ಧರ್ಮಜ ಭೀಮ ಧರ್ಮಜ, ಇಲ್ಲಿಗೆ ನನ್ನ ಗಂಡನ ಶಿಕ್ಷೆಯನ್ನು ರದ್ದು ಮಾಡುವಂತ ನಾಗು ಚಿತ್ರಸೈನ್ಯ. ಅಮ್ಮ ಭಾನುಮತಿ, ಅಣ್ಣಯ್ಯ, ನೀನು ಹೇಳುವ ನ್ಯಾಯುಕ್ತಿಗಳೆಲ್ಲ ಯುಕ್ತವೇ ಸರಿ, ಆದರೆ ನಾನೇನು ಮಾಡಲೇ? ನಿನ್ನ ಗಂಡನ ಬಿಡುವ ಅಧಿಕಾರವು ನನ್ನದಲ್ಲ. ನಿನ್ನ ಗಂಡನೇ ಬಂದು ನನ್ನ ದೇಶವನ್ನು ಬೆಳೆಸಿಕೊಂಡನಲ್ಲ.
ಅಮ್ಮ ಭಾನುಮತಿ, ಅಣ್ಣಯ್ಯ ಏಸು ಶಕುನಿಯ ಮಾತು ಕೇಳಿ ಮೋಸದ ಜೂಜವನ್ನಾಡಿ ಪಾಂಡವರ ರಾಜ್ಯವನ್ನು ಅಪಹರಿಸಿ ದ್ರೌಪದಿಯ ವಸ್ತ್ರ ಅಪಹರಣ ಮಾಡಿಸುವ ಕಾಲದಲ್ಲಿ ಅಂತಹ ನೀತಿವಂತಿಯಾದ ನೀನು ಕುರುಪತಿಗೆ ಲೇಸಲ್ಲವೆಂದು ಹೇಳುವುದಕ್ಕೆ ನಿನ್ನ ನಾಲಿಗೆ ಏನಾದರೂ ಬಿದ್ದು ಹೋಗಿದ್ದೆ ಅಥವಾ ತುದು ಬಿದ್ದಿದ್ದೆ? ಅಮ್ಮ ಭಾನುಮತಿ, ಅಣ್ಣಯ್ಯ ನಮ್ಮ ವನವನ್ನು ಹಾಳು ಮಾಡಿದನಲ್ಲದೆ ನಮ್ಮ ವನವನ್ನು ಹಾಳು ಮಾಡುವ ಕಾಲದಲ್ಲಿ ನೀನೆಲ್ಲಿಗೆ ಹೋಗಿದ್ದಿ? ಭಾನುಮತಿ, ಈಗಿದ್ದ ಬುದ್ಧಿಯು ನಮ್ಮ ವನ ಮಂಪತ್ತ ಕಾಲದಲ್ಲಿದ್ದರೆ ನಿನಗೆ ಈ ಕಷ್ಟ ಬರುತ್ತಿದ್ದಿಲ್ಲ, ನೀನು ಎನ್ನ ಬೇಡುವುದಕ್ಕಾಗಿ ಬರುತ್ತಿದ್ದಿಲ್ಲ. ಅಮ್ಮ ಭಾನುಮತಿ, ಅಣ್ಣಯ್ಯ ಆದ್ದರಿಂದ ಈ ಕೆಟ್ಟ ಗುಣವುಳ್ಳ ಕೌರವನ ಬಿಡಲಾರ ನಮ್ಮ ಮಗಳ ಭಾನುಮತಿ. ಅದು ಯಾತಕ್ಕೆಂದರೆ ಅದು ಯಾತಕ್ಕೆ ಅಣ್ಣಯ್ಯ? ಅದು ಯಾತಕ್ಕೆಂದರೆ ತತ್ಪುರುಷನಾಜ್ಞೆ ಪಾತ್ರನಾಗಿ ಹೇಳಿದ ಕೆಲಸ ಮಾಡುವುದಕ್ಕೆ ಶಕ್ತರಲ್ಲದೆ ಹೆಚ್ಚಿನ ಕೆಲಸದವರು ನಾವಲ್ಲ. ಅಮ್ಮ ಭಾನುಮತಿ, ಅಣ್ಣಯ್ಯ ನಿನ್ನ ಗಂಡ ನಂಬಿಡಬೇಕಾದರೆ ಈ ಸೃಷ್ಟಿಕರ್ತನಾದ ಸಚಿಯಪತಿಯಾದ ದೇವೇಂದ್ರನಲ್ಲಿ ಹೋಗಿ ಕೇಳಿಕೋ ಭಾನುಮತಿ. ಹೃದಯನ್ನ ಶರವಡ್ಡಿ ಅಪ್ಪ ಸಾರಥಿ, ಅಮ್ಮ ಜನನಿ, ಈ ಗಂಧರ್ವ ರಾಯನನ್ನು ನಾನು ಪರಿಪರಿಯಿಂದ ಬೇಡಿಕೊಂಡರೂ ನನ್ನ ಕರುಣೆ ಬಾರದೆ ಎನ್ನ ಪತಿಯನ್ನು ಸೆರೆಯನ್ನು ಬಿಡದೆ ಹೆಂಗ್ ಬಿಡ್ತಾರ ಇಲ್ಲೇ ಸಮೀಪದಲ್ಲಿ ಪಾಂಡವರು ಇರುವರು, ಅವರ ಬಳಿಗೆ ಹೋಗಿ ಎನ್ನ ಕಾಂತನ ಸೆರೆಯನ್ನು ಬಿಡಿಸಿಕೊಂಡು ಬರಿ ಎಂದು ಕೇಳೋಣ. ನಡೆಯಪ್ಪ ಸಾರಥಿ, ಅತಿ ಜಾಗೃತಿ. ತಮ್ಮ ಇಷ್ಟದಂತೆ ಆಗಲಿ ಜನನಿ. ಐಶ್ವರ ಮಸ್ತ್ ಮೇಲ ಕೇಳಮ್ಮ ಶಶಿಮುದ್ದ.